ಇದಕ್ಕೆ ಫೋಕಸ್ ಮಾಡ್ತೇನೆ. ಮನುಷ್ಯನ ದೇಹದಲ್ಲಿ ಅವರಲ್ಲಿರ್ತಕ್ಕಂಥ ಪ್ರಭಾವಳಿ ಆರ ಅಂತ ಏನು ಹೇಳ್ತೀವಿ, ಅದು ಯಾವ ರೀತಿ ತಿರುಗ್ತಾ ಇರುತ್ತೆ ಅಂತೇಳಿ ಇದು ಪೆಂಡುಲಮ್ ಚಿಕಿತ್ಸೆ ಅಂತೇಳಿ. ಪೆಂಡುಲಮಿಂದ ನೋಡಿ ಪ್ರದಕ್ಷಿಣಾಕಾರವಾಗಿ ಇದು ನಮ್ಮ ಸ್ನೇಹಿತರ ರಕ್ತ ಸಂಚಲನ ಪ್ರದಕ್ಷಿಣಾಕಾರವಾಗಿ ನಿರಂತರವಾಗಿದೆ, ಸ್ವಚ್ಛವಾಗಿ ಹರಿತಾ ಇದೆ. ಅವರಲ್ಲಿ ಒಂದು ಯಾವುದೇ ಎಲೆಕ್ಟ್ರಾನಿಕ್ ಗೂಡ್ಸ್, ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದೇ ರಕ್ತ ಸಂಚಲನದಿಂದ ದೀರ್ಘವಾಗಿ ಪ್ರದಕ್ಷಿಣಾಕಾರವಾಗಿ ಫ್ರೀಯಾಗಿ ತಿರುಗ್ತಾ ಇದೆ. ಎಡದ ಕುರ್ಚಿ ಬಲದ ಕುರ್ಚಿ, ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಅಂತ ಏನಿದೆ ಆ ತಿರುಗಿದ್ದಕ್ಕೋಸ್ಕರ ಒಂದು ಪೂರ್ವ ಪಶ್ಚಿಮ ಅಥವಾ ಪ್ರದಕ್ಷಿಣೆಗಾಗಿ ತಿರುಗುತ್ತೆ. ಅದೇ ಆತನ ಕೈಗೆ ನಾವು ಮೊಬೈಲ್ ಕೊಡ್ತೀವಿ ಬರೀಬೇಕು. ಮೊಬೈಲ್ ಎಸ್ ಉಂಟೋಡಿಕಾ ಮೊಬೈಲ್ ಬರ್ತಿರ್ತಕ್ಕಂಥ ರೇಡಿಯೇಷನ್, ಅದು ಬರ್ತಿರ್ತಕ್ಕಂಥ ಹಾರ್ಮ್ಫುಲ್ ರೇಡಿಯೇಷನ್ ದೇಹದ ಮನುಷ್ಯನಿಗೆ ಮಾಡಿ ನೆಗೆಟಿವ್ ಮಾಡಿ ನೋಡಿ ರಕ್ತ ಸಂಚಲನಕ್ಕೆ ತೊಂದರೆ ಕೊಡುತ್ತೆ. ರಕ್ತ ಸಂಚಲನ ಕೊಟ್ಟಿದ್ದಾಗ ನಮಗೆ ಪೆಂಡುಲಮ್ಮು ನಿಂತೇ ಬಿಡುತ್ತೆ, ಇಲ್ಲ ಉಲ್ಟಾ ಹೊಡೆಯುತ್ತೆ. ಎಷ್ಟೋ ಜನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತೆ, ಅವ್ರಿಗೆ ಟಾಕ್ಸಿನ್ಸು ಅಂದರೆ ವಿಷವಾದಿಗಳು ಅವರ ದೇಹದಲ್ಲಿ ತಿರುಗುತ್ತೆ. ಅದೇ ನಾನು ಸಣ್ಣದೊಂದು ರೇಡಿಯೇಷನ್ ಚಿಪ್ಪು ಮಾಡಿದ್ದೀನಿ ಸಗಣಿಯಿಂದ ನೋಡಿ, ಅದರ ಜೊತೆಗೆ ಒಂದು ಸಣ್ಣ ರೇಡಿಯೇಷನ್ ಅದೇ ಇದರಲ್ಲಿ ಅವ್ರ ಜೊತೆ ಇರ್ತದೆ. ವಾಪಸ್ಸು ನಿಂತು ಅದೇ ವಾಪಸ್ ಇದರಲ್ಲಿ ಬರುತ್ತೆ. ಸ್ಲೋ ಆಯಿತು, ನಿಲ್ತಾ ಇದೆ, ಮತ್ತೆ ಹೋಗಿ ಪ್ರದಕ್ಷಿಣಾಕಾರವಾಗಿ ಶುರುವಾಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಸಣ್ಣ ಮೊಬೈಲ್ ರೇಡಿಯೇಷನ್ ಚಿಪ್, ಸಗಣಿಯಿಂದ ಮಾಡಿರ್ತಕ್ಕಂಥ ಸಗಣಿ, ದರ್ಬೆ, ತಾಮ್ರ, ಗರಿಕೆ ಹುಲ್ಲು ಹಾಕಿ ಮಾಡಿರ್ತಕ್ಕಂಥದ್ದು. ಪೂರ ನಿಂತು ಇವಾಗ ಮತ್ತೆ ಪ್ರದಕ್ಷಿಣಾಕಾರ ಸಿಗ್ತಾ ಇದೆ. ಮೊಬೈಲಿಂದ ಎಷ್ಟು ರೇಡಿಯೇಷನ್ ಬರುತ್ತೋ ಅದನ್ನು ಆರಾಮಾಗಿ ಅದನ್ನು ನಿಧಾನಕ್ಕೆ ಕಂಟ್ರೋಲ್ ಮಾಡ್ತಾ ವಾಪಸ್ಸು ತನ್ನ ರಕ್ತ ಸಂಚಲನ ಯಥಾಸ್ಥಿತಿ ಬರುತ್ತೆ. ಒಂದು ರೇಡಿಯೇಷನ್ ಚಿಪ್ಪಿಂದ ಅನುಕೂಲ ಆಗಿಲ್ಲ, ಇನ್ನೊಂದು ಅವಕಾಶ ಇನ್ನು ಬಿಟ್ಟರೆ ಫ್ರೀಯಾಗಿ ಮುಂಚೆ ಏನಿತ್ತು ಆ ಥರ ಪೂರ ಆಸೋಷನ್ ಮಾಡುತ್ತೆ. ಇದರಿಂದ ಇದು ಮೊಬೈಲ್ ರೇಡಿಯೇಷನ್ ಚಿಪ್ ಹೋಗುತ್ತೆ, ಇದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಜಯ ಶ್ರೀರಾಮ್.